ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನೋಡ್ರಿ ಮಸ್ತಾಗಿರುವಂಥ ರವೆ ಉಂಡೆ ಹ್ಯಾಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರ್ರಿ ಸರಿಯಾದ ಅಳತಿ ಒಳಗೆ. ಈಗ 1.5 ಗ್ಲಾಸ್ ರವಾಕ 1 ಗ್ಲಾಸ್ ಸಕ್ಕರೆ ಏನದ ಆಣ್ ಮಾಡ್ಲಿಕ್ಕೆ ಇರ್ತೀನಿ ನೋಡ್ರಿ. ಈಗ ಇದಕ್ಕೆ ಸಕ್ಕರೆ ಎಷ್ಟು ಅಂದ್ರೆ ದೌಡ ಆಣ್ ಬರ್ಬೇಕಂದ್ರೆ ಸ್ವಲ್ಪ ಸಕ್ಕರೆ ಕಟ್ಟ ನೀರು ಹಾಕಬೇಕು. ಭಾಳ ಹೆಚ್ಚಿಗೆ ಹಾಕಿದ್ರೆ ಭಾಳ ಲೇಟ್ ಹಾಕಿದ್ರಿ, ಅದ್ರ ಸಲುವಾಗಿ ಇಷ್ಟ ನೀರು ಹಾಕ್ಬೇಕು ನೋಡ್ರಿ. ಸಕ್ಕರೆ ಮ್ಯಾಗ ಸ್ವಲ್ಪ ನೀರು ಹಂಗೆ ಅಷ್ಟ ಹಾಕಬೇಕು. ಇದು ಚೆಂದಾಗೆಲ್ಲ ಸಕ್ಕರೆ ಹಂಗೆ ತಿರ್ಬೇಕು ನೋಡ್ರಿ, ಇಲ್ಲಿದ್ರೆ ತಲೆ ಕಂಟ್ಕೋತದದು. ಈ ರವಕ್ಕೆ ಈ ಸತ 1-2 ಸ್ಪೂನ್ನ ತುಪ್ಪ ಹಾಕಿ ಚೆಂದ ಹುರ್ಕೋಬೇಕು ನೋಡ್ರಿ. ಹೊತ್ತು ಬಾಡೋದು ಬೆಳ್ಳಗೆ ಇರಬೇಕು, ಸುಮ್ಮನೆ ಎಳ್ಳಗತೆ ಆಗ್ಬೇಕು ನೋಡ್ರಿ. ತುಪ್ಪ ಹಾಕಿ ಚೆಂದಾಗಿ ಹುರ್ಕೋಬೇಕು. ಗ್ಯಾಸಲ್ಲಿ ಹೋದಾಗೆ ಇಡ್ಬೇಕು ನೋಡ್ರಿ, ಜೋರು ಇಡಬಾರ್ದು. ರವೆ ಒಟ್ಟು ಹೊತ್ತು ಬಾಡ್ದದು ಬೆಳ್ಳಗೆ ಇರಬೇಕು. ಸ್ವಲ್ಪ ಚೆಂದಾಗಿ ಘಮ ಘಮ ವಾಸ ಬರ್ಬೇಕು ನೋಡ್ರಿ. ಸಣ್ಣ ರವೆ, ಬಾಂಬೆ ರವೆ ಅಂತಾರೆ, ಉಂಡಿ ರವೆ ಅಂತಾರೆ. ಇದು ಸಣ್ಣ ರವೆ ನೋಡ್ರಿ, 1.5 ಗ್ಲಾಸ್ ತೊಗೋತೀನಿ. ಈ ರವಕ್ಕೆ ಈ ಸತ 1-2 ಸ್ಪೂನ್ನ ತುಪ್ಪ ಹಾಕಿ ಚೆಂದ ಹುರ್ಕೋಬೇಕು ನೋಡ್ರಿ. ಹೊತ್ತು ಬಾಡೋದು ಬೆಳ್ಳಗೆ ಇರಬೇಕು, ಸುಮ್ಮನೆ ಎಳ್ಳಗತೆ ಆಗ್ಬೇಕು ನೋಡ್ರಿ. ತುಪ್ಪ ಹಾಕಿ ಚೆಂದಾಗಿ ಹುರ್ಕೋಬೇಕು. ಗ್ಯಾಸಲ್ಲಿ ಹೋದಾಗೆ ಇಡ್ಬೇಕು ನೋಡ್ರಿ, ಜೋರು ಇಡಬಾರ್ದು. ತುಪ್ಪ ಎಷ್ಟು ಹಾಕ್ತೀವಿ ಅಷ್ಟು ಉಂಡೆ ಮೆತ್ತಗೆ ಚಲೋ ಹಾಕೋ ನೋಡ್ರಿ. ಅದಕ್ಕೆ ಇನ್ನೂ ಸ್ವಲ್ಪ ತುಪ್ಪ, ಇನ್ನೊಂದು 2 ಸ್ಪೂನ್ದಷ್ಟು ತುಪ್ಪ ಹಾಕ್ಕೊಂಡಿನಿ. ರವೆ ಮಾತ್ರ ಬೆಳ್ಳಗೆ ಇರಬೇಕು, ಹೊತ್ತು ಬಾಡಿದ್ರೆ ಅಂದ್ರೆ ಉಂಡೆ ಭಾಳ ಚಲೋ ಹಾಕಾವು. ಈಗ ಆಯ್ತು ನೋಡ್ರಿ, ಘಮ ಘಮ ವಾಸ ಬರತೈತಿ. ಇಷ್ಟು ಬೆಳ್ಳಗನೆ ಇರಬೇಕು, ಚೆಂದಾಗಿ ಹುರಿಬೇಕು ನೋಡ್ರಿ ಇವು ತುಪ್ಪದಾಗ. ಈಗ ಆಯ್ತು ನೋಡಿ, ಇಷ್ಟಾದ್ರೆ ಆಯಿತು. ಈ ಕಡೆ ಆಣ್ ಮಾಡಕ್ಕೆ ಇಟ್ಟಿವಲ್ಲ, ಈಗ ಆಣ್ ಬಂದದ ನೋಡ್ರಿ. ಈಗ ಇದು ಸ್ವಲ್ಪ ಆಣ ಕಡಿಮೆ ತೊಗೋಬೇಕು, ಭಾಳ ಕಡಿಮೆ ಆದರೂ ಚಲೋನೇ ನೋಡ್ರಿ. ಇಲ್ಲಿದ್ರೆ ಉಂಡೆ ಭಾಳ ಬಿರುಸಾಕಾವು. ಆಯ್ತು ನೋಡ್ರಿ, ಈಗ ಬಂದದ. ಇಷ್ಟು ಬಂದ್ರೆ ಆಯಿತು. ಈಗ ಒಂದೇಳಿ ಪಾಕ್ ಬಂದದ ನೋಡ್ರಿ. ಈಗ ರವೆ ಎಲ್ಲ ಹಾಕೊಳ್ಳೋದು ನೋಡ್ರಿ. ಇದಕ್ಕೆ ಗ್ಯಾಸ್ ಬಂದ್ ಮಾಡಿ ಈಗ ರವೆ ಮಿಕ್ಸ್ ಮಾಡಕ್ಕೆ ನೋಡ್ರಿ. ಎಲ್ಲ ಗ್ಯಾಸ್ ಬಂದದ. ಈಗ ಒಂದು ಸ್ಪೂನ್ದಷ್ಟು ಏಲಕ್ಕಿ ಪೌಡ್ರ್ ಹಾಕ್ತೀನಿ ನೋಡ್ರಿ. ಇದು ಸ್ವಲ್ಪ ಆರು ತನಕ ಬಿಟ್ಬಿಡ್ಬೇಕು. ಇದ್ರ ಮ್ಯಾಗ ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕ್ತೀನಿ ನೋಡ್ರಿ, ಅಂದ್ರೆ ಮೆತ್ತಗೆ ಭಾಳ ಚಲೋ ಹಾಕೋ ಉಂಡೆ. ಅದ್ರ ಸಲುವಾಗಿ ಈಗ ಇನ್ನೊಂದು 2 ಸ್ಪೂನ್ನ ತುಪ್ಪ ಹಾಕ್ತೀನಿ. ಇದನ್ನು ಸ್ವಲ್ಪ ಹಿಂಗೆ ಈ ಬಿಸಿದಾಗೆ ಮ್ಯಾಗ ಮುಚ್ಚಿ ಇಟ್ಬಿಡ್ಬೇಕ್ರಿ. ಎಲ್ಲನೂ ರವಾಗಳು ಒಮ್ಗೊಯ್ಕೋತಾವು. ಒಮ್ಗೊಯ್ತಂದ್ರೆ ರವೆ ಉಂಡೆ ಭಾಳ ಚಲೋ ಹಾಕಾವು. ಇಷ್ಟು ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ನೋಡ್ರಿ. ಈಗ ಇದು ಪೂರ ಆರಬೇಕಿದು. ಆರೇನು ನೋಡ್ರಿ, ಇದು ರವಾದ ಉಂಡೆ ಕಟ್ಕೊಳ್ಳೋಣ. ಹಂಗೇನ್ರ ಬಿರುಸು ಅನಿಸ್ತಂದ್ರೆ ಸ್ವಲ್ಪ ಹಾಲು ಹಾಕ್ಕೊಂಡು ಮೆತ್ತಗೆ ಮಾಡ್ಕೊಂಡು ಕಟ್ಕೊಳಕ್ಕೆ ಬರ್ತದೆ ನೋಡ್ರಿ. ಈಗ ಬರೋಬ್ಬರಿ ಆಗ್ಯದ. ಆರಿಂದ ಇಷ್ಟು ಥರ ಎಷ್ಟು ದೊಡ್ಡ ಬೇಕು ಸೈಜ್ ನೋಡಿಕೊಂಡು ಸಣ್ಣ ಸಣ್ಣ ಸೈಜ ಕಟ್ಟೋದು ನೋಡ್ರಿ.
ಕಟ್ಟು ಹೊತ್ನಾಗ ಮಣ್ಣಕ್ಕೆ ಆಗಲಿ ಬಾದಾಮಿ ಗೋಡಂಬಿ ಏನಾದರೂ ಹಾಕಿ ಕಟ್ಬೋದು ನೋಡ್ರಿ. ನಾನು ಮಣ್ಣಕ್ಕೆ ಹಾಕಿ ಕಟ್ಟಾಕತ್ತೀನಿ. ನೀವು ಏನಾದರೂ ಗೋಡಂಬಿ ಬಾದಾಮಿ ಏನು ಬೇಕಾದರೂ ಹಾಕ್ಕೊಂಡು ಕಟ್ಕೋಬೋದು ನೋಡ್ರಿ. ಮೆತ್ತಗೆ ಚಲೋ ಆಗಿದೆ ನೋಡ್ರಿ. ಇದೇ ಥರ ಆಗಬೇಕು. ಅವಂದ್ರೆ ಉಂಡೆ ಭಾಳ ಮೆತ್ತಗೆ ಚಲೋ ಹಾಕವು. ಆಣ್ ಸ್ವಲ್ಪ ಕಡಿಮೆ ತೊಗೋಬೇಕು ನೋಡ್ರಿ. ಒಂದು ಎಳೆ ಪಾಕಿಗಿಂತ ಕಡಿಮೆ ಆದರೂ ಪರವಾಗಿಲ್ಲ, ಜಾಸ್ತಿ ತೊಗೊಂಡ್ರೆ ಭಾಳ ಬಿರುಸಾಕವು ಉಂಡೆ. ಕಟ್ಟುವಾಗ ಬಾದಾಮಿ ಗೋಡಂಬಿ ಏನು ಬೇಕಾದರೂ ಹಾಕ್ಬೋದು ನೋಡ್ರಿ. ಹಾಕಿ ಕಟ್ಟಿದ್ರೆ ಮಸ್ತ್ ಆಕ್ಕವು. ನಾ ಏನದ ಮನಕ್ಕಷ್ಟೇ ಹಾಕಿ ಕಟ್ಟಾತೀನಿ ನೋಡ್ರಿ. ನೀವು ಏನು ಬೇಕಾದರೂ ಹಾಕೋಬೋದು ನೋಡ್ರಿ. ಡ್ರೈ ಫ್ರೂಟ್ಸ್ ಏನು ಬೇಕಾದ್ರೂ ಹಾಕೊಳಂಗೆ ಹಾಕೋದು ಹಾಕೋಬೋದು ನೋಡ್ರಿ. ಈಗೆಲ್ಲ ರೆಡಿ ಆದ ನೋಡ್ರಿ. ಈಜಿ ಒಳಗೆ ರವಾದ ಉಂಡೆ ಹೆಂಗೆ ಮಾಡೋದು ಅಂತೇಳಿ ಹೇಳಿ ನೋಡ್ರಿ. ಎಲ್ಲ ಟ್ರೈ ಮಾಡಿರಿ. ಹೆಂಗಾಯ್ತದ ಕಮೆಂಟ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಹಾಕೋದು ವಿಡಿಯೋ ನೋಟಿಫಿಕೇಶನ್ ಸಿಗ್ತದೆ ನೋಡ್ರಿ. ಎಲ್ಲರಿಗೂ ಧನ್ಯವಾದ ರೀ.